ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆಯನ್ನು ನೋಡೋಣ. ಹೋಗು ನೀರು ಕೊಡು ಅಂತ ಹೇಳು ಸರಿನಾ ಎಂದು ನಗುತ್ತಾ ಮಂಗಳಮ್ಮ ಹೊರ ನಡೆದಳು. ರಘುನಾಥ ಅಡುಗೆ ಕೋಣೆಯೊಳಗೆ ಹೋಗಿ ಗಂಟಲಲ್ಲಿ ಏನೋ ಸಿಕ್ಕಿದವರಂತೆ ಉಹು ಉಹು ಅನ್ನುತ್ತಾ, ಗಂಟಲು ಸರಿ ಮಾಡಿದವರಂತೆ ನಟಿಸುತ್ತಾ, ನನಗೆ ಸ್ವಲ್ಪ ನೀರು ಬೇಕು ಎಂದು ಹೇಳುತ್ತಾ ಜಾನಕಿ ಕಡೆ ನೋಡುತ್ತಾನೆ. ಜಾನಕಿ ಎದ್ದು ಬಂದು ಕೈ ತೊಳೆದು ಗಂಡನಿಗೆ ನೀರು ಕುಡಿಯಲು ಕೊಡುತ್ತಾಳೆ. ಅವನು ಲೋಟದ ಜೊತೆಗೆ ಅವಳ ಕೈ ಬೆರಳುಗಳನ್ನು ಸ್ಪರ್ಶ ಮಾಡುತ್ತಾನೆ. ಅವಳು ನಾಚಿಕೆಯಿಂದ ಕೈಯನ್ನು ಹಿಂದೆ ಎಳೆದುಕೊಂಡಳು. ರಘುನಾಥ ನೀರು ಕುಡಿದು ಹೊರ ಹೋಗುತ್ತಾನೆ. ಜಾನಕಿ ತುಟಿಯಂಚಿನಲ್ಲಿ ನಗು ಮೂಡಿತು. ರಘುನಾಥ ಬಾಗಿಲ ಬಳಿ ಹೋಗಿ ಮತ್ತೊಮ್ಮೆ ಹಿಂತಿರುಗಿ ನೋಡುತ್ತಾನೆ. ಜಾನಕಿ ಕೂಡ ಒಮ್ಮೆ ನೋಡುತ್ತಾಳೆ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ರಘುನಾಥ ಹೊರ ಅಂಗಳದಲ್ಲಿ ಸಂಬಂಧಿಕರ ಜೊತೆ ಕಾಫಿ ಕುಡಿಯಲು ಕುಳಿತುಕೊಂಡನು. ರಘುನಾಥನ ಸಹೋದರ ಮಾವ, ಏನಪ್ಪ ಮಧು ಮಗನೇ, ಇಷ್ಟು ಹೊತ್ತು ಕಣ್ಣಿಗೆ ಕಾಣಿಸಲೇ ಇಲ್ಲವಲ್ಲ, ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ಇಷ್ಟು ಹೊತ್ತು ಎಂದು ಕೇಳಿದನು. ಏನಿಲ್ಲ ಮಾವ, ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಬಂದೆ ಎಂದನು. ಹೌದಾ, ಬಾ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಜಾನಕಿ, ಬಾ ನೀನು ಕುಡಿ ಎಂದು ಅವನಿಗೂ ತನ್ನ ಪಕ್ಕದಲ್ಲಿ ಇಟ್ಟಿದ್ದ ಕಾಫಿ ಲೋಟವನ್ನು ಕೈಗೆ ಕೊಡುತ್ತಾನೆ. ಕಾಫಿ ಲೋಟ ಕೈಯಲ್ಲಿ ಹಿಡಿದು ರಘುನಾಥ ಅದರ ಪರಿಮಳವನ್ನು ಹೀರುತ್ತಾನೆ. ತುಂಬಾ ಚೆನ್ನಾಗಿ ಪರಿಮಳ ಬರುತ್ತಿದೆ, ತುಂಬಾ ರುಚಿಯಾಗಿ ಮಾಡಿದ್ದಾಳೆ ಅನ್ನಿಸುತ್ತೆ ಅಂತ ಮನದಲ್ಲೇ ಅಂದುಕೊಂಡು ಕಾಫಿ ಕುಡಿಯುತ್ತಾನೆ. ಆಹಾ, ಎಷ್ಟು ಹದವಾಗಿ ಕಾಫಿ ಮಾಡಿದ್ದಾಳೆ, ಕಾಫಿ ತುಂಬಾ ರುಚಿಯಾಗಿದೆ ಎನ್ನುತ್ತಾ ತಟ್ಟೆಯಲ್ಲಿನ ರೊಟ್ಟಿ ಚಟ್ನಿ ತಿನ್ನುತ್ತಾನೆ. ತುಂಬಾ ರುಚಿಯಾಗಿ ಅಡುಗೆ ಮಾಡ್ತಾಳೆ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ರುಚಿಯಾಗಿದೆ ಎಂದು ಸಂತೋಷದಿಂದ ತಿಂಡಿ ತಿನ್ನುತ್ತಾನೆ. ಮಂಗಲಮ್ಮ ರಘುನಾಥನನ್ನು ನೋಡಿ, ಏನಪ್ಪಾ ರಘುನಾಥ, ಬಾಯಾರಿಕೆ ತೀರಿತೆ ಎಂದಳು. ಹೌದು ಮಂಗಲಮ್ಮ ಎಂದನು. ಹೇಗಿದೆ ನಿನ್ ಹೆಂಡತಿ ಕೈ ರುಚಿ ಎಂದು ಕೇಳಲು, ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅನ್ಸುತ್ತೆ ಅಲ್ವಾ ಎಂದು ಕೇಳಿದನು. ಹೌದು, ಮತ್ತೆ ನಾವು ಹಾಗೆ ಹೆಣ್ಣು ತಂದಿರೋದು ಅಂತ ಅನ್ಕೊಂಡ್ಯಾ, ಅವಳ ಕೆಲಸ ಕಾರ್ಯ ನಡೆ ನುಡಿ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಹೆಣ್ಣು ನೋಡಿ ಜೋಡಿ ಮಾಡಿ ಈ ಮನೆಗೆ ಸೊಸೆ ಮಾಡಿಕೊಂಡು ಬಂದಿರುವುದು ತಿಳಿತೇನು ಎಂದಳು. ಅಮ್ಮ, ಮಂಗಲಮ್ಮ ಸಾಕು, ನಿಮಗೆ ಕೈಮುಗಿತೀನಿ, ನನಗೆ ಹಸಿವಾಗ್ತಿದೆ, ತಿಂಡಿ ತಿಂತೀನಿ ಸರಿಯೇ ಎಂದನು. ಮಂಗಲಮ್ಮ, ಯಾಕೋ, ನಾನು ಏನು ಹೇಳಿದೆ ಅಂತ ಹೀಗೆ ಹೇಳುತ್ತಿದ್ದೆ, ನಾನು ಹೇಳಿದರಲ್ಲಿ ತಪ್ಪೇನಿದೆ ಎಂದು ಕೇಳಿದಳು. ಏನಿಲ್ಲ ಮಂಗಲಮ್ಮ, ನಾನು ಸುಮ್ಮನೆ ಹೇಳಿದೆ, ಅಡುಗೆ ಚೆನ್ನಾಗಿ ಮಾಡ್ತಾಳೆನು ಅಂತ ಅಷ್ಟೇ, ಅದಕ್ಕೆ ನೀವು ಇಷ್ಟೊಂದು ಹೇಳಿದರಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ಹಾಗೋ ಸರಿ, ನೀನು ತಿಂಡಿ ತಿನ್ನು, ನಾನು ಒಳಗೆ ಹೋಗಿ ಜಾನಕಿಗೆ ಸಹಾಯ ಮಾಡುತ್ತೇನೆ. ಇನ್ನೂ ನಾವು ತಿಂಡಿ ತಿಂದಿಲ್ಲ, ನಮಗೂ ಹಸಿವಾಗ್ತಿದೆ ಎಂದು ಹೇಳಿ ಒಳನಡೆದಳು. ಜಾನಕಿ ಎಲ್ಲರಿಗೂ ರೊಟ್ಟಿ ಚಟ್ನಿ ಬಡಿಸಿದಳು. ಒಳಗಡೆ ಕೆಲಸ ಮಾಡುತ್ತಿದ್ದ ಹೆಂಗಸರೆಲ್ಲ ತಿಂಡಿ ತಿನ್ನಲು ಸಾಲಾಗಿ ಕುಳಿತುಕೊಂಡರು. ಗಿರಿಜಮ್ಮ ಮತ್ತು ಮಂಗಲಮ್ಮ ಕೂಡ ಅವರ ಜೊತೆ ಕುಳಿತರು. ಜಾನಕಿ ಎಲ್ಲರಿಗೂ ಎಲೆ ಹಾಕಿ ರೊಟ್ಟಿ ಚಟ್ನಿ ಬಡಿಸಿದಳು. ಕುಡಿಯಲು ಕಾಫಿ ನೀಡಿದಳು. ಗಿರಿಜಮ್ಮ ರೊಟ್ಟಿ ಚಟ್ನಿ ಜೊತೆ ಬೆರೆಸಿ ಬಾಯಲಿಟ್ಟರು. ಆಹಾ, ಎಷ್ಟು ರುಚಿಯಾಗಿದೆ ಜಾನಕಿ, ಚಟ್ನಿ ರೊಟ್ಟಿ ಎರಡು ತುಂಬ ರುಚಿಯಾಗಿದೆ, ಕಾಫಿನೂ ಅಷ್ಟೇ ರುಚಿಯಾಗಿದೆ, ನಿನ್ನ ಕೈ ರುಚಿ ನಮಗೆಲ್ಲರಿಗೂ ಇಷ್ಟವಾಯಿತು ಎಂದಳು. ಜಾನಕಿಗೆ ತುಂಬಾ ಖುಷಿಯಾಯಿತು. ಗಿರಿಜಮ್ಮ, ಜಾನಕಿ ನೀನು ಕೂಡ ನಮ್ಮ ಜೊತೆ ತಿಂಡಿ ತಿನ್ನು ಎಂದು ತನ್ನ ಪಕ್ಕದಲ್ಲಿ ಅವಳಿಗೂ ಎಲೆ ಹಾಕಿ ಅಲ್ಲೇ ಕುಳಿಸಿಕೊಂಡರು. ಜಾನಕಿ ರೊಟ್ಟಿ ಚಟ್ನಿ ಜೊತೆಗೆ ಕಾಫಿ ಕೂಡ ಸವಿದಳು. ಆದರೆ ಅವಳಿಗೆ ಏನು ಅದರಲ್ಲಿ ವಿಶೇಷತೆ ಕಾಣಲ್ಲ. ಅವಳಿಗೆ ತನ್ನ ತವರು ಮನೆಯಲ್ಲಿ ಮಾಡಿದ ರೊಟ್ಟಿ ಚಟ್ನಿ ಇದ್ದ ಹಾಗೆ ಅನಿಸಿತು. ಮದುವೆಗೆ ಬಂದಂತ ಸಂಬಂಧಿಕರೆಲ್ಲ ಅವರವರ ಊರಿಗೆ ಹೋಗಲು ತಯಾರಾಗುತ್ತಾರೆ. ರಘುನಾಥ ಅವರಿಗೆ ಹೊರಡಲು ಎತ್ತಿನ ಬಂಡೆಯ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾನೆ. ಎತ್ತಿನ ಬಂಡಿ ಮನೆ ಮುಂದೆ ಸಾಲಾಗಿ ನಿಂತಿತು. ಮನೆಯಿಂದ ಅತಿಥಿಗಳು ಸಾಲಾಗಿ ಹೊರಬಂದರು. ಗಿರಿಜಮ್ಮ, ಜಾನಕಿ, ರಘುನಾಥ ಮನೆ ದೊಣಪೆ ಹತ್ತಿರ ಬಂದು ನಿಂತರು. ಎಲ್ಲರೂ ಕೈಬೀಸಿ ಎತ್ತಿನ ಬಂಡಿ ಏರಿದರು. ಬಂಡಿ ದೂರ ಸಾಗಿತು. ಇವರೆಲ್ಲ ಮನೆ ಒಳಗಡೆ ಬಂದರು. ಗಿರಿಜಮ್ಮ, ಮಂಗಲಮ್ಮ ಜಗಲಿ ಮೇಲೆ ಕುಳಿತುಕೊಂಡು ತಾಂಬೂಲ ಹಾಕಿದ್ದರು. ಜಾನಕಿ ಅವರ ಪಕ್ಕದಲ್ಲಿ ಕುಳಿತುಕೊಂಡಳು. ರಘುನಾಥ ಅವರ ಪಕ್ಕದಲ್ಲಿ ಇನ್ನೊಂದು ಜಗುಲಿ ಮೇಲೆ ಕುಳಿತುಕೊಂಡು ಜಾನಕಿಯನ್ನು ನೋಡುತ್ತಿದ್ದ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.